ನಮಸ್ತೆ ಸ್ನೇಹಿತರೆ, ನಾನಿವತ್ತು ನಮ್ಮ ಮನೆ ಸ್ಟೈಲ್ ಮಶ್ರೂಮ್ ಸಾಂಗ್ ಮಾಡ್ತಾ ಇದ್ದೇನೆ. ಅಣಬೆ ತಿನ್ನದವರು ಇದರಲ್ಲಿ ಆಲೂಗಡ್ಡೆಯನ್ನು ಕೂಡ ಹಾಕಿ ಮಾಡ್ಬೋದು. ಹಾಗಿದ್ರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಇಲ್ಲಿ 12ರಿಂದ 15 ಮೆಣಸಿನಕಾಯಿ ತಗೊಂಡಿದ್ದೇನೆ. ಹಾಗೆ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು. ಸಿಂಪಲ್ ಮಸಾಲೆ, ತಕ್ಷಣ ಮಾಡಿಕೊಳ್ಳುವಂಥ ರುಚಿಯಾಗಿರುವಂಥ ರೆಸಿಪಿ ಇದು. ಖಂಡಿತ ಮಾಡಿ. 12ರಿಂದ 15 ಬ್ಯಾಡಗೆ ಮೆಣಸು ಸ್ವಲ್ಪ ವಾಶ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕಿ ಪಲ್ಸ್ ಮೋಡಲ್ಲಿ ಕ್ರಷ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ನೆನೆಸಿದ ಹುಣಸೆ ಹಣ್ಣು ಹಾಕಿ ನಯವಾಗಿ ರುಬ್ಬಿಕೊಳ್ಬೇಕು. ತುಂಬ ಸಿಂಪಲ್ ಇದು. ಇದರಲ್ಲಿ ಚಿಲ್ಲಿ ಪೌಡ್ರ್ ಹಾಕಿ ಕೂಡ ಮಾಡ್ತೀವಿ, ಅಂದರೆ ಮೆಣಸಿನಕಾಯಿ ಹಾಕದೆ ಚಿಲ್ಲಿ ಪೌಡ್ರ್ ಹಾಕಿ ಇನ್ಸ್ಟೆಂಟ್ ಆಗಿ ಕೂಡ ಮಾಡ್ಬೋದು. ಆದರೆ ರುಬ್ಬಿದ ಮಸಾಲೆ ಹಾಕಿ ಮಾಡಿದರೆ ಅದರ ರುಚಿನೇ ಬೇರೆ. ಖಂಡಿತ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ಥರ ನೈಸ್ ರುಬ್ಬಬೇಕು. ಈಗ ಇಲ್ಲಿ ಮಧ್ಯಮ ಗಾತ್ರದ ಈರುಳ್ಳಿ ಒಂದು 5ರಿಂದ 6, ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ. ಇಲ್ಲಿ ಅಣಬೆ 2 ಪ್ಯಾಕೆಟ್ ತಗೊಂಡಿದ್ದೇನೆ. ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ 2 ಅಥವಾ 4 ಭಾಗ ಮಾಡಿದ್ದೇನೆ. ಇದು ತುಂಬ ಸಿಂಪಲ್ ಆದ ರೆಸಿಪಿ, ಯಾರೇ ಬೇಕಾದರೂ ಮಾಡ್ಕೊಳ್ಬೋದು. ಹಾಗೂ ತುಂಬ ರುಚಿ ಕೂಡ. ಇದು ಸೈಡ್ ಡಿಶ್ ಆಗಿ ನಮ್ಮ ಇದರಲ್ಲಿ, ಅಂದರೆ ಕೊಂಕಣಿಯಲ್ಲಿ ಬೇಳೆ ಸಾರು, ಬಸಳೆ ಸಾಂಬಾರು, ಇದ್ರ ಜೊತೆಗೆಲ್ಲ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೀರು ದೋಸೆ, ಚಪಾತಿ ಯಾವುದರೊಟ್ಟಿಗೂ ತುಂಬ ಸೂಟ್ ಆಗ್ತದೆ. ಖಂಡಿತ ಮಾಡಿ. ಈರುಳ್ಳಿಯನ್ನು ತುಂಬ ಸಣ್ಣದಾಗಿ ಮಾಡಬೇಕಂತೇನಿಲ್ಲ. ಈ ಥರ ಮೀಡಿಯಮ್ ಸೈಜಲ್ಲಿ ಮಾಡಿದರೆ ಸಾಕು, ಕಟ್ ಮಾಡಿದರೆ ಸಾಕು. ಹಾಗೆಯೇ ಟೊಮೆಟೊ, ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ತೀನಿ. ನಿಮಗೆ ವಾರ ಇದ್ದರೆ ಈರುಳ್ಳಿ ಉಪಯೋಗಿಸಿದ ಕೂಡ ಮಾಡ್ಬೋದು. ಹೇಗೆಂದರೆ ಸಾಸಿವೆ, ಇಂಗು ಒಗ್ಗರಣೆ ಹಾಕಿ ಅದರಲ್ಲಿ ಈರುಳ್ಳಿ ಬದಲಿಗೆ ಕ್ಯಾಬೇಜ್, ಅಂದರೆ ಎಲೆಕೋಸು, ಇದೇ ಥರದಲ್ಲಿ, ಆದರೆ ಈರುಳ್ಳಿಗಿಂತ ಸ್ವಲ್ಪ ಸಣ್ಣ ಕಟ್ ಮಾಡಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಈ ಸಾಂಗ್ ಮಾಡೋದು ತುಂಬ ಸುಲಭ, ಹಾಗೆ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಖಂಡಿತ ಮಾಡಿ. ಈಗ ಎಣ್ಣೆ ಬಿಸಿಗಿಟ್ಟು ಒಂದು 2-3 ಟೇಬಲ್ ಸ್ಪೂನು ಎಣ್ಣೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಹಾಗೆ ಕಟ್ ಮಾಡಿದ ಈರುಳ್ಳಿ ಹಾಕಿ ಸಣ್ಣ ಉರಿಯಲ್ಲಿ ಹುರಿಯಿರಿ. ಹುರಿಯುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು, ಅಂದರೆ ಸ್ವಲ್ಪ ಬೇಗ ಫ್ರೈ ಆಗ್ತದೆ. ಹಾಗೆ ಕಟ್ ಮಾಡಿದ ಟೊಮೆಟೊ ಸೇರಿಸಿ ಟೊಮೆಟೊ ಮೃದು ಆಗುವವರೆಗೆ ಬಾಡಿಸ್ಬೇಕು. ಸೇಮ್ ಮೆಥಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಳ್ಬೇಕು. ಬಾಕಿ ಎಲ್ಲ ಮೆಥಡು ಸೇಮ್. ಇಲ್ಲೀಗ ನಾವು ರುಬ್ಬಿದ ಪೇಸ್ಟನ್ನು ಸೇರಿಸ್ಕೊಂಡು ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು. ಮಸಾಲೆ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಹುರ್ಕೊಳ್ಬೇಕು ಸಣ್ಣ ಉರಿಯಲ್ಲಿ. ಇದು ಬೇಗನೆ ಮುಗಿಯಬೇಕು ಅಂತ ದೊಡ್ಡ ಉರಿಯಲ್ಲಿ ಮಾಡಬಾರ್ದು. ರುಚಿಗೆ ತಕ್ಕಂತೆ ಉಪ್ಪು ಸೇರಿಸ್ಕೊಳ್ಳಿ. ಈಗ ಇದರಲ್ಲಿ ಕಟ್ ಮಾಡಿದ ಅಣಬೆ ಸೇರಿಸ್ಕೊಂಡು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು.
ಹಾಗೆ 1 ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಇದರಲ್ಲಿ ಮೊದಲೇ ನೀರು ಬೆರೆಸಬಾರ್ದು, ಯಾಕಂದರೆ ಮಶ್ರೂಮಲ್ಲಿ ನೀರು ತುಂಬ ಇರ್ತದೆ. ನಾವು ಆಲೂಗಡ್ಡೆಯಲ್ಲಿ ಮಾಡೋದಿದ್ರೆ ಈ ಮಸಾಲೆ ಹುರಿದ ನಂತರ ಜಾರ್ ತೊಳೆದ ನೀರನ್ನು ಕೂಡ ಹಾಕಿ ಚೆನ್ನಾಗಿ ಒಂದು 2-3 ಕುದಿ ಬಂದ ನಂತರ ಆಲೂಗಡ್ಡೆಯನ್ನು ಸೇರಿಸ್ಬೇಕು. ಇಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮಸಾಲೆ ಹುರಿದ ನಂತರ ಕಟ್ ಮಾಡಿದ ಮಶ್ರೂಮನ್ನು ಸೇರಿಸಿ 2 ನಿಮಿಷ ಮುಚ್ಚಿಟ್ಟು, ಈಗ ನೋಡಿ ತನ್ನಷ್ಟಕ್ಕೆ ನೀರು ಬಿಟ್ಕೊಂಡಿದೆ. ಇದರಲ್ಲಿ ನಾನು ನೀರು ಹಾಕಲಿಲ್ಲ. ಅಣಬೆಯಲ್ಲಿ ನೀರು ಇರುತ್ತದೆ, ಅದು ಬಿಟ್ಕೊಂಡಿದೆ ಅಷ್ಟೇ. ಈಗ ನೀರನ್ನು ಸೇರಿಸ್ತಾ ಇದ್ದೀನಿ, ನೋಡಿಕೊಂಡು ಸೇರಿಸ್ಕೊಳ್ಳಿ. ಆದರೆ ಆಲೂಗಡ್ಡೆ ಮೆಥಡಲ್ಲಿ ಮೆಥಡ್ ಎಲ್ಲ ಸೇಮ್ ಇದೆ. ಆದರೆ ಮಸಾಲೆ ಹುರಿದ ನಂತರ ರುಬ್ಬಿದ ನೀರು ಅಂದರೆ ಜಾರ್ ತೊಳೆದ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬಂದ ನಂತರ ಆಲೂಗಡ್ಡೆಯನ್ನು ಸೇರಿಸಿ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಿದರೆ ಆಲೂಗಡ್ಡೆ ಸಾರು ರೆಡಿ. ಈಗ ಇದರಲ್ಲಿ ನೀರು ಸೇರಿಸಿದ ನಂತರ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಸಿ ಮುಚ್ಚಿಟ್ಟು ಬೇಯಿಸಿ. ರೆಸಿಪಿ ನಿಮಗೆ ಇಷ್ಟ ಆಗ್ಬೋದೇನೋ ಅಂದ್ಕೊಂಡಿದ್ದೇನೆ. ಖಂಡಿತ ಟ್ರೈ ಮಾಡಿ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.